ಏನಾಗ್ಯದ? ಕಡ್ಲಿಮಟ್ಟಿ ಗ್ರಾಮದೊಳಗ ಬಹಳಷ್ಟು ಮಂದಿ ಆತ್ಮವಿಶ್ವಾಸವನ್ನಿಟ್ಟು ಏನ್ ಮಾಡ್ಯಾರ್ರಿ? ಕಡಣಿಯವರು ಭಜನಿ ಮಾಡ್ಲಿಕ್ಕತ್ತಾರ. ಈ ಕಡೆ ಮುಚ್ಚಕಂಡಿಯವರು ಭಜನಿ ಪ್ರಾರಂಭ ಮಾಡ್ಯಾರ. ಇದರ ಒಳಗ ನಮ್ಮ ಕಡಣಿ ಸಂಘದವರು ಬಂದು ನಮ್ಮ ಕೊಗಟ್ನೂರ ಅಶೋಕ್ ಮಾಸ್ತರ್ ಅವರು ಏನ್ ಮಾಡ್ಯಾರಿ? 2 ವಿಷಯಗಳನ್ನಿಟ್ಟಾರ. ಈಗಾಗಲೇ ಯಾವ್ಯಾವ ಇಟ್ಟಾರಿಪ್ಪ ಅವನ್ನ? ಯಾವ್ಯಾವ ಪಾತ ಕೇಳಿದ್ರ ಏನ ಕೇಳಿ ಮಾಡುವುದು ಶ್ರೇಷ್ಠ, ಅಥವಾ ನಮಗ ತಿಳಿದತ್ತೆ ನಾವು ಮಾಡುವುದು ಶ್ರೇಷ್ಠ. ಕೇಳಿ ಮಾಡುವುದೇ ಶ್ರೇಷ್ಠ, ಏನು ನಮಗ ತಿಳಿದದ್ದು ನಾವು ಮಾಡುವುದೇ ಶ್ರೇಷ್ಠ ಅಂತಕ್ಕಂಥ ಈ ವಿಷಯವನ್ನಿಟ್ಟಾರ. 2 ವಿಷಯಗಳಿಟ್ಟಾರ ಸರ. ವಿಷಯನ್ನು ಎಲ್ಲಾ ಬಹಳ ಚಂದ ಇಟ್ಟಾರ. ಹೌದು. ಆದ್ರ ನಮ್ಮ ಪಾಲಿಗೆ ಯಾವ್ದು ಇರ್ಲಪ್ಪ ಅಂತಂದ್ರ ಯಾವ್ದ್ರಿಪ್ಪ? ಕೇಳಿ ಮಾಡುವುದೇ ಜಗತ್ತದೊಳಗ ಶ್ರೇಷ್ಠ. ಕೇಳಿ ಮಾಡುವುದು ಜಗತ್ತದೊಳಗ ಶ್ರೇಷ್ಠ. ಯಾಕ ಶ್ರೇಷ್ಠ? ಅದು ಹೆಂಗ ಶ್ರೇಷ್ಠ ಅಂದ ಸಣ್ಣ ಮಾತು ಹೇಳುದದ. ಹೆಂಗ ಶ್ರೇಷ್ಠಪ್ಪ? ಯಾಕಂತ ಕೇಳಿದ್ರ ಚತುರ್ಮುಖದ ಬ್ರಹ್ಮ ಏನಾಗ್ಯದ? ಜಗತ್ತಿನೊಳಗ ಸೃಷ್ಟಿ ಮಾಡ್ತಾ ಮಾಡ್ತಾ ನಡೆದಿದ್ದ ಯಾರಿಗೂ ಕೇಳಿಲ್ಲ, ಯಾರಿಗೂ ಹೇಳಿಲ್ಲ. ಹೌದು ಹೌದು. ಸೃಷ್ಟಿ ಮಾಡ್ತಾ ನಡೆದಿದ್ದ ಅವನ ಸೃಷ್ಟಿ ಚಂದಾಗಿ ನಡಿಲಿಲ್ಲ. ಇನ್ 3 ಕಾಲ 4 ತಲೆ ಹಿಂಗೆಲ್ಲ ಅವ ಮಾಡಿರ್ತಕ್ಕಂಥ ಸೃಷ್ಟಿ ಚಂದಾಗಿ ಸಾಗಲಿಲ್ಲ. ಮುಂದೆ ಯಾರಿಗೆ ಕೇಳಿದಪ್ಪ ಅಂತಂದ್ರ ಯಾರಿಗೆ ಕೇಳಿದ್ರಿಪ್ಪ? ಗಣಪತಿಯನ್ನ ಕೇಳಿ ಮಾಡಿದಾಗ ಅವನ ಸೃಷ್ಟಿ ಸುಗಮವಾಗಿ ಸಾಗ್ಯದ. ಯಾವ ಗಣಪತಿನ ಕೇಳಿ ಮಾಡಿದಾಗ ಸೃಷ್ಟಿ ಸುಗಮ ನಡೆದ, ಸುಗಮವಾಗಿ ಸಾಗ್ಯದ. ಇದು ಅಲ್ಲದೆ ಮತ್ತೇನಾಗ್ಯದ? ಪರಮಾತ್ಮನ ಹೆಂಡತಿ ಪರಮಾತ್ಮ ಅಂದ್ರ ಪರಮಾತ್ಮ ಶಂಕರನ ಅವತಾರದೊಳಗ ಸತಿ ದೇವಿ ಅಂತ ಹೇಳಿ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿ. ದ್ರಾಕ್ಷಾಯಣಿ ಅಂದ್ರೆ ಸತಿದೇವಿ ತಾರಕಿಗೆ. ಸತಿದೇವಿ ಗಂಡನ ಕೇಳಲಾರದೆ ಎಲ್ಲಿ ಹೋದ್ಲು? ಗಂಡನ ಮಾತನ್ನ ಕೇಳಲಾರದೆ ತವರ ಮನೆಗೆ ಹೋದಳು. ತವರ ಮನೆಗೆ ಹೋದ್ರು. ತವರ ಮನೆ ಒಳಗಾಕಿ ತಂದಿ ಏನ್ ಮಾಡಿದ? ಎಲ್ಲಾ ದೇವಾನು ದೇವತೆಗಳನ್ನ ಎಲ್ಲರಿಗೂ ಕೂಡ ಆಮಂತ್ರಣ ಕೊಟ್ಟಿದ್ದ. ಕರೆ ಸ್ವತಃ ತನ್ನ ಅಳಿಯನಾಗಿರ್ತಕ್ಕಂಥವನಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ. ಅಳಿಯಾಗ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು? ನಾ ಮಗಳಿದ್ದೀನಿ, ನಮ್ಮ ಅಪ್ಪನ ಮನೆಗೆ ನಾ ಹೋಗಕ್ಕೇನು ಅಂತ ತಿಳ್ಕೊಂಡು ಏನ್ ಮಾಡ್ಯಾಳ? ಆ ಸತಿದೇವಿ ಗಂಡ ಬ್ಯಾಡಂದ. ಕರಿಲಾರದವ್ರ ಮನೆಗೆ ಕಳಸಗಿತ್ಯಾಗಿ ಹೋಗುದು ಬ್ಯಾಡಂದವ. ಯಾರೋ ಶಂಕರ. ಶಂಕರ ಹೇಳದ ಕರೆ ಸತಿದೇವಿ ಅಂತಾಳ. ಏನಂತಾಳ? ನಮ್ಮ ಅಪ್ಪನ ಮನೆಗೆ ನಾ ಹೋಗಕ್ ನಾ ಯಾಕೆ ಯಾರನ್ನಾರ ಕೇಳಬೇಕು? ಯಾರನ್ನ ಕೇಳಬೇಕಾಗ್ಯದ? ನಾ ಹೋಗಕ್ಕೆ ಅಂದಳು. ನಾ ಹೋಗಕ್ಕೆ ಅಂದಳು. ಹೋಗಕ್ಕೆ ಅಂದಳು. ನನ್ನ ಮಾತು ಕೇಳಾರ್ಲೆ ಹೋದಂದ್ರ ನಿನಗ ಮುಂದ ಪರಿಣಾಮ ನೆಟ್ಟಗಾಗಂಗಿಲ್ಲ ಬ್ಯಾಡಂದ. ನಾನಂತ ಹೇಳಿದ್ರು ಹೋಗ್ಯಾಳ. ಕರೆ ನಾ ಹೋಗಕ್ಕೆ ಅಂತ ಹೋದ್ರು. ಅವಾಗ ಏನಾಯ್ತು? ಮಾತು ಕೇಳಾರೆ ಹೋದ್ರು. ಅಲ್ಲಿ ಈಕಿಗೆ ಮರ್ಯಾದೆ ಸಿಗಲಿಲ್ಲ. ಮರ್ಯಾದೆ ಸಿಗಲಿಲ್ಲ. ಆ ಯಜ್ಞ ಕುಂಡದೊಳಗ ಜಿಗದ ಪ್ರಾಣ ಕೊಡುವಂತ ಪ್ರಸಂಗ ಎಲ್ಲಿಂದ ಬಂತು? ಕೇಳಲಾರದೆ ಮಾಡೋದ್ರಿಂದ ಬಂತು. ಹೇಳಾರ ಮಾಡಿದಕ್ಕೆ ಬಂತು. ಅಂದ್ರೆ ನಮಗ ತಿಳಿದಂಗ ನಾವು ಮಾಡೋದಾದ್ರೆ ಹೆಂಗಕ್ಕದ ಗುಣದತ್ತಮ್ಮ? ಹಂಗಾಕತ್ರಿಪ್ಪ. ಒಂದು ದವಾಖಾನಿಗೆ ಬೋರ್ಡ್ ಹಾಕಿದ್ರು. ಏನಂತ ಹಾಕಿದ್ರಿಪ್ಪ? ದವಾಖಾನಿ ಬಂದಿತ್ತು, ದವಾಖಾನಿ ಬಂದಂತೆ ಬೋರ್ಡ್ ಹಾಕಿದ್ರು. ಅವಾಗೊಬ್ಬ ತನಗ ತಿಳಿದಂಗ ಮಾಡವ ಅಂದ ಬಂದು ಓದಿದ. ದವಾ ಕಾಣ ಬಂದಂದ. ಅಂದ್ರ ಇವತ್ತ ದವಾ ಅಂದ್ರ ಗುಳಿಗಿ, ಕಾಣ ಅಂದ್ರ ಊಟ. ದವಾನು ಬಂದ, ಕಾಣನು ಬಂದ ತಿಳ್ಕೊಂಡು ಹೋದವ. ತನಗ ಹಂಗ ತಿಳಿತು, ಹಂಗ ಹೋದ. ಇನ್ನೊಬ್ಬ ದವಾ ಅಂದ, ಕಾಣ ಅಂದ, ಕಾಣ ಇವತ್ತು ಬಂದತ್ತ ತಿಳ್ಕೊಂಡ. ಅಂದ್ರ ಅವಾಗ ಹಂಗ ತಿಳಿತಿ. ಇನ್ನೊಬ್ಬ ಏನಂದ, ಆ ದವಾ ಕಾಣ ಬಂದಂತಂದ್ರ ಇವತ್ತು 2 ಬಂದಂತ ತಿಳ್ಕೊಂಡು ಹೋಗಿ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಏನು ಉದಾಹರಣೆ ಹೆಂಗ್ ಹೇಳುದಪ್ಪ ಅಂತಂದ್ರ ಹೆಂಗ್ ಹೇಳಿದ್ರಿಪ್ಪ? ನಮ್ಮ ಮನಸ್ಸಿಗೆ ಬಂದಂಗ ನಾವು ತಿಳಿದು ಮಾಡುದಂದ್ರ ಅದು ಹೆಂಗಕ್ಕದಪ್ಪ ಅಂತಂದ್ರ ಈಗ ನಮ್ಮ ಅಶೋಕ್ ಮಾಸ್ತರ್ ಅದೇ ಪ್ರಕಾರ ಮಾಡಿದ್ರು. ಅವರು ಏನ್ ಮಾಡ್ಯಾರ? ಕೇಳಲಾರ್ದೇನೆ ಯಾರಿಗೂ ಕೇಳಿಲ್ಲ, ಏನು ಬಿಡ್ಲಿಲ್ಲ. ಹಂಗೆ 2 ವಿಷಯವನ್ನಿಟ್ರು. ದೈವ ತಮ್ಮ ಪಾಡಿಗೆ ತಾವು ಹೋಗಿಬಿಟ್ರು. ಅವರು ದೈವಕ್ಕೆ ಪ್ರೇರಣೆ ತಗೊಂಡಿಲ್ಲ. ಇಲ್ಲಿ ನಮ್ಮನ್ನ ಕರೆದು ಹಚ್ಚಾರಪ್ಪ ಅಂತಂದ್ರ ನಾವೇನು ಬಹಳ ದೊಡ್ಡ ಶಾಣ್ಯರಲ್ಲ. ನಮ್ಮನ್ನ ಇಂತ ಒಂದು ರಂಗ ಮಂಟಪದ ಮ್ಯಾಗ ನಿಲ್ಲಿಸಿ ಅವ್ರ ತಳಗ ಕುಂತಿ ಕೇಳಕತ್ತಾರಪ್ಪ ಅಂತಂದ್ರ ಅವ್ರು ನಮಗಿಂತ ಸಣ್ಣವ್ರೆಂತಲ್ಲ,
ಈ ಮಾತಾಡುವಂತ ಬಾಯಿ ತಳಗಿದ್ರೆ ಕೇಳುವಂತ ಕಿವಿ ಮ್ಯಾಗದ. ಹೌದಲ್ರಿ? ಇವತ್ತು ನಾವು ಬಹಳ ವಿಚಾರ ಮಾಡ್ಬೇಕಾಗ್ಯದ. ಹೆಂಗ ವಿಚಾರ ಮಾಡ್ಬೇಕಪ್ಪ ಅಂತಂದ್ರ ಇವತ್ತಿಷ್ಟೊಂದು ಜನ ಕೂಡ್ಯಾರಪ್ಪ ಅಂತಂದ್ರ ಬಹಳಷ್ಟು ಶಾನ್ಯಾರಿದ್ದಾರ. ಶಾನ್ಯಾರಿದಾರ. ಖರೆ ನಮಗ ತಿಳಿದಂಗೆ ನಾವು ಮಾಡಕತ್ತೀವಪ್ಪ ಅಂತಂದ್ರ ಏನಾಗ್ತದ? ಅಲ್ಲಿ ತಪ್ಪು ಹೆಜ್ಜೆ ಇಡಬೇಕಾಗುತ್ತದ. ಯಾಕ ಹೀಗಾಗಿ ಹೇಳಿದ್ರು ಅವರು ಸಿದ್ಧಲಿಂಗ ಮುತ್ತಿ ಅವರು ಒಂದು ಸ್ಟೋರಿ ಹೇಳಿದ್ರು. ಆ ಸಿದ್ಧಲಿಂಗ ಮುತ್ತಿ ಅವರ ಶಿಶುಮಗ ಯಾರು? ಯಲ್ಲಪ್ಪ ಮಹಾರಾಜರು. ಮುಗುಳ ಕೂಡ ಯಲ್ಲಪ್ಪ ಮಹಾರಾಜರು. ಆ ಒಂದು ದಿನ ಏನಾಯ್ತಪ್ಪ ಅಂತಂದ್ರೆ ಸಂಸಾರ ಬಂಧನವನ್ನು ಹರಿದ. ಆ ಗುರು ಒಂದು ಮಾತು ಹೇಳ್ದ, ಗುರುವಿನ ಮಾತು ಕೇಳ್ದ. ಕೇಳಿ ಗುರು ಹೇಳ್ತಾನೆ, ನಾನು ನೀನು ಒಂದೇ ಜಾಗದಾಗ ಇರೋದು ಬೇಡಪ್ಪ, ನೀನು ಹಂಗೆ 7 ದಿನ ಎಲ್ಲಿಗೆ ಹೊತ್ತು ಮನಗತ್ ನೋಡು, ಅಲ್ಲಿ ಹೋಗಿ ಒತ್ತಿ ಮಾಡು, ಅಲ್ಲಿ ನಿನ್ನ ಕೀರ್ತಿ ಬೆಳೀತದಂತ ನಡ್ಕೋತ ನಡ್ಕೋತ ಯಲ್ಲಪ್ಪ ಮಹಾರಾಜ 7 ದಿನ ನಡ್ಕೋತ ಹೊಂಟ. ಎಲ್ಲಿ ಹೋದ್ರು? 7 ದಿನ ನಡ್ಕೋತ ಎಲ್ಲಿ ಹೊತ್ತು ಮನಗತ್ತ ಅಲ್ಲಿ ಒತ್ತಿ ಮಾಡ್ತಾ ಮಾಡ್ತಾ 7ನೇ ದಿನಕ್ಕೆ ಎಲ್ಲಿ ಒತ್ತಿ ಮಾಡಿದಪ್ಪ ಅಂತಂದ್ರ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲೆ ಕೋಡ ಅಂತಕ್ಕಂಥ ಗ್ರಾಮಕ್ಕೆ ಒತ್ತಿ ಮಾಡ್ದ. ಆ ಒತ್ತಿ ಸ್ಮಶಾನ ಭೂಮಿ ಒಳಗೆ ಯಲ್ಲಪ್ಪ ಮಹಾರಾಜ ಒತ್ತಿ ಮಾಡ್ದ. ಅಲ್ಲಿ ಊರನ ಜನ ಎಲ್ಲ ಅಂತಾರ, ತಮ್ಮ ಇಲ್ಲಿ ಸ್ಮಶಾನದ, ಇಲ್ಲಿ ನೀನು ಇರ್ಲಾಕ್ ಹೋಗ್ಬೇಡತಕ್ಕಂಥ ಮಾತು ಹೇಳಿದ್ರು. ನಾನು ನೋಡ್ರಿಪ್ಪ, ನನ್ನ ಗುರು ಹೇಳ್ಯಾನ, ಗುರುವಿನ ಮಾತಿ ಕೇಳಿ ನಾ ಬದುಕನಾವಿದ್ದೀನಿ. ಗುರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಾಗ ನಡೆಯವಿದ್ದೀನಿ. ನನ್ನ ಗುರು 7ನೇ ದಿನಕ್ಕೆ ಎಲ್ಲಿ ಹೊತ್ತು ಬರುತ್ತದ ಅಲ್ಲೇ ಇರಂತ ಹೇಳ್ಯಾನ. ಗುರುವಿನ ಮಾತು ಕೇಳವನೇ ಇದ್ದೀನಿ ನಾನು, ಅದಕ್ಕೆ ನಾ ಇಲ್ಲೇ ಇರ್ತೀನಿ, ನನ್ನ ಪ್ರಾಣ ಹೋದ್ರು ಚಿಂತಿಲ್ಲ ಅಂತ ತಿಳ್ಕೊಂಡ ಯಲ್ಲಪ್ಪ ಮಹಾರಾಜ ಅಲ್ಲೇ ಉಳ್ಕೊಂಡ. ಏನೋ ಸಿದ್ದಪ್ಪ ಮಹಾರಾಜ ಹೇಳ್ಯಾರ, ಅವ್ರು ಹೇಳಿದ್ ಮಾಡ್ಯಾರ. ಅದಕ್ಕ ಆಗಾಯ್ತು, ನೀವ್ ಹೇಳ್ತೇನ ಕರೆಕ್ಟ್ ಅದ. ಕರೆ ನಾವೊಂದು ಮಾತು ಹೇಳ್ತೀವಿ, ನಮ್ಮದೊಂದು ಮಾತು ಕೇಳ್ತೀನಿ ಅಂತಂದ್ರ ಅವ್ರು ಏನಂತಾರ? ಏನ್ ಹೇಳ್ತೀರಿ ಹೇಳ್ರಪ್ಪ ಕೇಳ್ತೀನಂದ. ನಿನ್ನ ಗುರುವು ಹೇಳಿರ್ತಕ್ಕಂತ ಮಾತು ಕೇಳಿ ನಡೆಯವ ನೀ ಇದ್ದಿ ಅಂದ್ರ, ನಿನ್ನ ಗುರುವಿನ ಮ್ಯಾಗ ನಂಬಿಕೆ ನಿನಗಿತ್ತಂದ್ರ, ನಿನ್ನ ಗುರುವಿನ ಮ್ಯಾಗ ವಿಶ್ವಾಸ ನಿನಗಿತ್ತಂದ್ರ, ನೀ ಗುರು ನಿಜವಾದ ನಿನ್ನ ಗುರು ಅಂತಕ್ಕಂಥವ ನಿಷ್ಠಾವಂತನೇ ಇದ್ದಂದ್ರ, ಅಂತ ನಂಬಿಕೆ ಅವನಲ್ಲಿ ಇತ್ತಂದ್ರ, ನೀ ಏನಿಲ್ಲಿ ಸ್ಮಶಾನ ಭೂಮಿ ಒಳಗಿರ್ತಕ್ಕತ್ತಿಯಲ್ಲ, ಈ ಬನ್ನಿ ಮರ ಒಣಗ್ಯಾದ, ಈ ಒಣಗಿರ್ತಕ್ಕಂತ ಗಿಡ ಚಿಗಿತ್ತಪ್ಪ ಅಂತಂದ್ರ ನೀ ನಿನ್ನ ಗುರುವಿನ ಮಾತು ಕೇಳಿ ಬಂದಿದ್ದಕ್ಕೂ ಸ್ವಾರ್ಥಕ್ಕಾಗ್ತದ, ನಿನ್ನ ಗುರುವಿನ ನಂಬಿದಕ್ಕೂ ಸ್ವಾರ್ಥಕ್ಕಾಗ್ತದ, ನಿನ್ನ ಗುರುವಿನ ಸತ್ಯಾಂಶ ಎಷ್ಟೈತಿ ನಮಗ ತಿಳಿತದಂತಕ್ಕಂಥ ಮಾತು ಹೇಳಿದಾಗ ಆ ಯಲ್ಲಪ್ಪ ಮಹಾರಾಜ ಸಿದ್ಧಲಿಂಗ ಮಹಾರಾಜರ ಮ್ಯಾಗ ನಂಬಿಕೆ ವಿಶ್ವಾಸವನ್ನಿಟ್ಟು ಏನ್ ಮಾಡಿದಪ್ಪ ಅಂತಂದ್ರ ಭಗವಂತನ ಧ್ಯಾನ ಮಾಡ್ಲಕ್ಕತ್ತದ. ಬೆಳಕಾಗೋದ್ರೊಳಗೆ ಒಣಗಿರ್ತಕ್ಕಂಥ ಬನ್ನಿ ಮರ ಚಿಗಿತ್ತು. ಆ ಕೋಡಂತಕ್ಕಂಥ ಗ್ರಾಮದೊಳಗ ಬನ್ನಿ ಗಿಡ ಚಿಗುತ್ತು ಮುಗುಳು ಹೊಡೆದಲ್ಲ, ಆ ಮುಗುಳು ಹೊಡೆದಂತೇಳಿ ಜಗತ್ತಿದೊಳಗ ಮುಗುಳು ಕೂಡ ಅಂತ ತಿಳ್ಕೊಂಡ ಕೀರ್ತಿ ಬೆಳೆದದ. ಕೇಳಿ ಮಾಡೋದು ಜಗತ್ತಿದೊಳಗ ಶ್ರೇಷ್ಠ ಅದ. ಯಾಕಂತ ಕೇಳಿದ್ರೆ ನಮಗ ತಿಳಿದಿದ್ದೆ ನಾವು ಮಾಡೋದಂದ್ರೆ ಹೆಂಗಾಗ್ತದ. ಈಗ ನಮ್ಮ ಅಶೋಕ್ ಮಾಸ್ತರ್ ಅವ್ರು ಹೇಳಿದ್ರು, ಏನಂತಾರ? ಯಾಕಂದ್ರ ಇಲ್ಲಿ ನಾವು ಕೇಳಿ ಮಾಡೋದಾಗ್ಯದ, ಅವ್ರು ತಿಳಿದಂಗ ಮಾಡ್ಲಕ್ಕತ್ತಾರ. ನೀವೆಲ್ಲಾರು ಕೂಡಿ ಇವತ್ತು ಕಡಣಿಯವರು ಬಂದಾರ, ಈ ಕಡೆ ಮುಚ್ಚಗಂಡಿಯವರು ಬಂದಾರ. ನಿಮ್ಮ ಜ್ಞಾನದ ಜಗಳ ಹೊತ್ತು ಹೊಂಡು ತನಕನೂ ಕೂಡ ಇದೇ ರೀತಿ ನಡೀಲಿ. ಏನಾದ್ರೂ ಅವರಿಗೆ ಪ್ರಶ್ನೆ ಕೇಳುತ್ತೆ, ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆದ್ರಪ್ಪ ಅಂತಂದ್ರೆ ಅವ್ರಿಗೆ ಪ್ರಶ್ನೆ ಕೇಳುದಾದ. ನಮ್ಮ ಸರಜೋಡಿ ಕಲಾವಂತರಿಗೆ ಪ್ರಶ್ನೆ ಏನು ಕೇಳೋದಪ್ಪ ಅಂತಂದ್ರ, ಏನ್ ಕೇಳಕತ್ತೀವಿಪ್ಪ? ಸಂಕರ್ಷಣ ಮೂರ್ತಿ ಯಾವ ಲೋಕದಿಂದ ಎಷ್ಟು ಯೋಜನೆ ದೂರ ಇರುವುದು? ಮೊಬೈಲ್ನಾಗ ತುಂಬ್ಕೋಬಹುದು, ಇಲ್ಲಪ್ಪ ಅಂತಂದ್ರ ನೆನಪಿನೊಳಗೆ ಇಟ್ಕೋಬಹುದು. ನಮ್ಮ ಅಶೋಕ್ ಮಾಸ್ತರ್ ಅವರು ಇನ್ನೊಮ್ಮೆ ಹೇಳಿ. ಸಂಕರ್ಷಣ ಮೂರ್ತಿ ಯಾವ ಲೋಕದಿಂದ ಎಷ್ಟು ಯೋಜನೆ ದೂರವಿರುವುದು? ಸಂಕರ್ಷಣನ ಮೂರ್ತಿ ಯಾವ ಲೋಕದಿಂದ ಎಷ್ಟು ಯೋಜನೆ ದೂರ ಇರುವುದು? ಇದು ನಿಮ್ ಪ್ರಶ್ನೆ. ಇದೊಂದು ಪ್ರಶ್ನೆ ಐತಿ ನಮ್ಮ. ಯಾಕಪ್ಪ ಅಂತಂದ್ರ ಬಹಳಷ್ಟು ಓದ್ಕೊಂಡಿರ್ತಕ್ಕಂಥವ್ರಿದ್ದಾರ, ಅವರಿದ್ದಾರ. ಯಾಕಂದ್ರೆ ಕೇಳಿ ಮಾಡೋರಲ್ಲ, ಅವರು ತಮ್ಮ ಮನಸ್ಸಿಗೆ ತಿಳಿದ ಅದಕ್ಕೆ ಯಾವ ಪ್ರಕಾರ ತಿಳ್ಕೊಂಡು ಇದಕ್ಕೆ ಉತ್ತರ ಕೊಡ್ತಾರ ನೋಡ್ತಕ್ಕಂಥ ಮಾತು ಹೇಳ್ತಾ ಈಗ ಬಹಳಷ್ಟು ಅತಿ ಮಾತುಗಳನ್ನ ಆಡ್ಲಾರ್ದೆ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಪದ್ಯವನ್ನ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ.